ಸ್ನೇಹಿತರೆ ನಮಸ್ಕಾರ. 2024 ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಪಾಲಿಗೆ ಒಂದು ರೀತಿಯಲ್ಲಿ ಕೆಟ್ಟ ವರ್ಷ ಅಂತಲೇ ಹೇಳ್ಬೋದು ಈ 2024. ಬಹುಶಃ ದರ್ಶನ್ ಜೀವನದಲ್ಲಿ ಇನ್ಯಾವತ್ತೂ ಕೂಡ ಇಂಥದ್ದೊಂದು ದಿನ ಬರಲಿ ಅಂತ ಹೇಳ್ಬಿಟ್ಟು ಕನಸು ಮನಸ್ಸಿನಲ್ಲೂ ಕೂಡ ಆತ ಆಲೋಚನೆ ಮಾಡಿರಲಿಕ್ಕಿಲ್ಲ. ಒಬ್ಬ ದೊಡ್ಡ ನಟ, ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂಥ ನಟ, ಕೋಟಿಗಟ್ಟಲೆ ಆಸ್ತಿಗಳನ್ನು ಹೊಂದಿರುವಂಥ ನಟ, ಕೈಯಲ್ಲಿ ಕೈ ತುಂಬ ಕಾಸನ್ನು ಹೊಂದಿರುವಂಥ ನಟ, ಕೈಗೊಂದು ಆಳು, ಮನೆಗೊಂದು, ಅಷ್ಟು ಜನ ಕೆಲಸದವರು, ಜೊತೆಗೆ ಐಷಾರಾಮಿ ಜೀವನ, ಐಷಾರಾಮಿ ಕಾರುಗಳು, ಜೊತೆಗೆ ಐಷಾರಾಮಿ ಅವನಿಗೇನು ಬೇಕು ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ಬಂದು ಎದುರುಗಡೆ ನಿಲ್ಲುತ್ತೆ. ಅಂಥದ್ದೊಂದು ಸ್ಟಾರ್ಡಮ್ ಇರುವಂಥ ನಟ ದರ್ಶನ್. ಆದರೆ ಕಳೆದ ವರ್ಷ ಅಂದರೆ 2024 ಜೂನ್ 11 ನಡೆದಂಥ ಒಂದು ಘಟನೆ ದರ್ಶನ್ ಬಾಳ್ನಲ್ಲಿ ಇನ್ಯಾವತ್ತೂ ಕೂಡ ಮರುಕಳಿಸಬಾರದಂತಹ ಘಟನೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಇಂಥದ್ದೊಂದು ದಿನ ಮತ್ತೆ ಯಾವತ್ತೂ ಕೂಡ ದರ್ಶನ್ ಜೀವನದಲ್ಲಿ ಬಾರದಿರಲಿ ಅಂತೇಳ್ಬಿಟ್ಟು ದರ್ಶನ್ ಸೇರಿದಂತೆ ದರ್ಶನ್ ಕುಟುಂಬಸ್ಥರು, ದರ್ಶನ್ ಅಭಿಮಾನಿಗಳು ಪ್ರತಿಯೊಬ್ಬರು ಕೂಡ ಕೈ ಮುಗಿದು ಪ್ರಾರ್ಥಿಸುವಂಥ ದಿನ. ಯಾಕಂತ ಹೇಳಿದ್ರೆ ಅವತ್ತು ದರ್ಶನ್ ಅರೆಸ್ಟ್ ಆದಂಥ ದಿನ. ದರ್ಶನ್ ಅರೆಸ್ಟ್ ಆದಂಥ ಆ ದಿನದಿಂದ ಇಲ್ಲಿವರೆಗೂ ಕೂಡ ದರ್ಶನ್ ಎದುರಿಸಿದಂತಹ ಸಂಕಷ್ಟಗಳು ಒಂದಲ್ಲ ಎರಡಲ್ಲ. ದರ್ಶನ್ ಬದುಕೆ ಕಂಪ್ಲೀಟ್ ಆಗಿ ಅಂದಿನಿಂದ ಬದಲಾಗಿ ಹೋಯಿತು. ಹಾಗಾದರೆ ಆ ಒಂದು ದಿನದಿಂದ ಇಲ್ಲಿವರೆಗೆ ಅಂದರೆ ಸತತ ಒಂದು ವರ್ಷದವರೆಗೆ ದರ್ಶನ್ ಅನುಭವಿಸಿದಂಥ ಸಂಕಷ್ಟಗಳೇನು, ಜೊತೆಗೆ ಇವತ್ತು ದರ್ಶನ್ ಇರುವಂಥ ಪರಿಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ತಪ್ಪದೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಬೇಕು. ಜೊತೆಗೆ ದಯವಿಟ್ಟು ಕೊನೆವರೆಗೆ ಈ ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈಗ ವಿಚಾರಕ್ಕೆ ಬರೋದಾದರೆ, ಕನ್ನಡ ಚಿತ್ರರಂಗ ಸೇರಿದಂತೆ ಕರ್ನಾಟಕದಾದ್ಯಂತ ಜೂನ್ 11, 2024 ಅಂತ ಹೇಳಿದ್ರೆ ದರ್ಶನ್ ಅವರ ಅಭಿಮಾನಿಗಳ ಪಾಲಿಗೆ ಒಂದು ರೀತಿಯಲ್ಲಿ ಕರಾಳ ದಿನ ಅಂತಲೇ ಹೇಳ್ಬೋದು. ಕಾರಣ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ 47 ವರ್ಷ ಬಂಧನ ಆದಂತಹ ಸುದ್ದಿ ಅವತ್ತು ಬಂದಪ್ಪಳಿಸಿತ್ತು. ಬೆಳಗ್ಗೆ 9:09 ಸುಮಾರು ಇರ್ಬೋದು. ಆ ಸಂದರ್ಭದಲ್ಲಿ ನಮ್ಗಳ ಮೊಬೈಲಿಗೆ ಒಂದು ಸುದ್ದಿ ಬರ್ತದೆ. ಏನು ಅಂತ ಹೇಳಿದ್ರೆ, ದರ್ಶನ್ ಅರೆಸ್ಟ್ ಆಗ್ತಿದ್ದಾರೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ದರ್ಶನನ್ನು ಅರೆಸ್ಟ್ ಮಾಡ್ತಾರೆ, ಅಲರ್ಟ್ ಆಗಿರಿ ಎನ್ನುವಂಥ ಸುದ್ದಿ. ಹೌದು, ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗಿದ್ವಿ. ಇದು ಫೇಕ್ ಸುದ್ದಿ ಅಂತಲೂ ಕೂಡ ಸುಮ್ಮನಾಗಿದ್ವಿ. ಆದರೆ ಸ್ವಲ್ಪ ಹೊತ್ತು ಕಳೆದು ನೋಡಿದ್ರೆ ನಿಜ ಸುದ್ದಿ ಇದಾಗಿತ್ತು. ಜೊತೆಗೆ ದೊಡ್ಡ ಸಂಚಲನವೇ ಸೃಷ್ಟಿಯಾಗಿತ್ತು, ತಲ್ಲಣವೇ ಸೃಷ್ಟಿಯಾಗಿ ಹೋಗಿತ್ತು. ಡಿ ಬಾಸ್ ಫ್ಯಾನ್ಸ್ಗಳಿಗೆ ಆಘಾತವಾಗಿತ್ತು. ಇಂದಿಗೆ ಬರೋಬ್ಬರಿ 1 ವರ್ಷಗಳ ಹಿಂದೆ ನಡೆದಂಥ ಘಟನೆ ಇದು ದರ್ಶನ್ ಅವರ ಸಿನಿ ಕೆರಿಯರ್ನಲ್ಲಿ ದೊಡ್ಡದೊಂದು ಕರಾಳ ಘಟನೆ ಅಂತಲೇ ಹೇಳ್ಬೋದು, ದೊಡ್ಡದೊಂದು ಕಪ್ಪು ಚುಕ್ಕೆ ಅಂತಲೂ ಕೂಡ ಹೇಳ್ಬೋದು. ಕಾರಣ ಇಷ್ಟೇ, ಚಿತ್ರದುರ್ಗದ ರೇಣುಕುಸ್ವಾಮಿಯ ಹತ್ಯೆ ವಿಚಾರದಲ್ಲಿ ದರ್ಶನ್ ಕೂಡ ಆರೋಪಿ ಎನ್ನುವಂಥ ಅನುಮಾನದ ಮೇಲೆ ಅರೆಸ್ಟ್ ಮಾಡಿದರು. ಇದಾದ ಬಳಿಕ 6 ತಿಂಗಳಿಗೂ ಹೆಚ್ಚು ಕಾಲ ಸೆರೆವಾಸವನ್ನು ಅನುಭವಿಸುವಂತಹ ಒಂದು ಕಹಿ ದಿನಗಳನ್ನು ದರ್ಶನ್ ನೋಡುವಂಥ ಪರಿಸ್ಥಿತಿ ಎದುರಾಯಿತು. ಆ 1 ವರ್ಷ ದಾಸನ ಕಹಿ ಘಟನೆಗಳು, ಆತನ ಜೀವನದಲ್ಲಾದಂಥ ಬದಲಾವಣೆಗಳು, ಬೆಳವಣಿಗೆಗಳು ಎಲ್ಲವೂ ಕೂಡ ಇವತ್ತಿಗೂ ಕೂಡ ಮತ್ತೆ ಮಾಸೋಕೆ ಸಾಧ್ಯವಾದಂಥದ್ದು, ಜೊತೆಗೆ ಬದಲಾವಣೆ ಆಗದಿರುವಂಥದ್ದು. ಹೌದು, ಮಗ ರೇಣುಕಸ್ವಾಮಿಯನ್ನು ಕಳೆದುಕೊಂಡು 1 ವರ್ಷದ ಪುಣ್ಯತಿಥಿಯನ್ನು ಮಾಡಿದಂತಹ ತಂದೆ ಮತ್ತು ಅವರ ಕುಟುಂಬಸ್ಥರು ಇವತ್ತಿಗೂ ಕೂಡ ಕಣ್ಣೀರನ್ನು ಹಾಕ್ತಿದ್ದಾರೆ. ದರ್ಶನ್ ನಮ್ಮನ್ನು ಭೇಟಿ ಮಾಡಿಲ್ಲ, ಮಾಡ್ತಾರೆ ಅನ್ನುವಂಥ ನಂಬಿಕೆಯೂ ಇಲ್ಲ ಅನ್ನುವಂಥ ಮಾತನ್ನು ರೇಣುಕಸ್ವಾಮಿಯವರ ತಂದೆ ಕಾಶಿನಾಥಯ್ಯ ಹೇಳ್ತಾರೆ. ಇನ್ನು A1 ಆರೋಪಿಯಾದಂತಹ ಪವಿತ್ರಗೌಡ ಇನ್ಸ್ಟಾಗ್ರಾಮ್ನಲ್ಲಿ ಕೆಟ್ಟ ಸಂದೇಶವನ್ನು ಕಳಿಸ್ತಾ ಇದ್ದ ಈ ರೇಣುಕಸ್ವಾಮಿ ಫೋಟೋಗಳನ್ನು ಕೂಡ ಕಳಿಸ್ತಾ ಇದ್ದ. ಈ ವಿಚಾರದಲ್ಲಿ ಚಿತ್ರದುರ್ಗದಿಂದ ರೇಣುಕಸ್ವಾಮಿಯನ್ನು ಎತ್ತಾಕೊಂಡು ಬಂದು ಆತನಿಗೆ ಶಿಕ್ಷೆಯನ್ನು ನೀಡಿ ಬುದ್ಧಿ ಕಲಿಸಿ ಮನಬಂದಂತೆ ಥಳಿಸಿ ಗುಪ್ತಾಂಗಕ್ಕೆ ಹೊಡೆದು ಆತನ ಜೀವವನ್ನು ತೆಗೆಯುವಂಥ ಕೆಲಸವನ್ನು ಮಾಡಿದರು. ಜಸ್ಟ್ ವಾರ್ನಿಂಗ್ ಮಾಡಿ ಕಳಿಸೋದು ಬಿಟ್ಟು ಆತನ ಜೀವವನ್ನು ತೆಗೆದುಬಿಟ್ಟಿದ್ರು. ಈ ಆರೋಪದ ಮೇಲೆ ದರ್ಶನ್ ಮತ್ತು ಸಹಚರರನ್ನು ಅವತ್ತು ಬಂಧಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದರು. ಈ ಪ್ರಕರಣ ನಡೆದಿದ್ದು ಜೂನ್ 1-2ನೇ ತಾರೀಕಿನ ಸಂದರ್ಭದಲ್ಲಾದರೂ ಕೂಡ ನಂತರ ಪ್ರಕರಣ ಬೆಳಕಿಗೆ ಬಂದಿದ್ದು ದರ್ಶನ್ ಅವರ ಕೈವಾಡ ಇದೆ ಅಂತೇಳಿ ಗೊತ್ತಾಗಿದ್ದು 9-10ನೇ ತಾರೀಕಿಗೆ 11ನೇ ತಾರೀಕು ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದ್ದು. ಕೇವಲ ದರ್ಶನ್ ಮಾತ್ರವಲ್ಲ, ದರ್ಶನ್ ಜೊತೆಗೆ ದರ್ಶನ್ ಸ್ನೇಹಿತರು ಪವಿತ್ರಗೌಡ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ಬಳಿಕ ಪ್ರಕರಣ ಬೇರೆ ಬೇರೆ ಹಂತವನ್ನು ಪಡಿತಾ ಹೋಗುತ್ತೆ. ಮೊದಲಿಗೆ ದರ್ಶನ್ ತೂಗುದೀಪ್ ಅಲ್ವೇನೋ ಅನ್ನುವಂತಹ ಮಾತುಗಳು ಆರಂಭದಲ್ಲಿ ಬಂತು. ಜೊತೆಗೆ ಯಾವುದೋ ಬೇರೆ ದರ್ಶನ್, ಕನ್ಫ್ಯೂಸ್ ಆಗಿರಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂತು. ಆಮೇಲೆ ಗೊತ್ತಾಗಿತ್ತು ಇಲ್ಲ ಇದೇ ದರ್ಶನ್ ಅಂತೇಳಿ. ಡೆವಿಲ್ ಸಿನಿಮಾದ ಶೂಟಿಂಗ್ ಬೇರೆ ನಡೀತಾ ಇತ್ತು ಮೈಸೂರಿನಲ್ಲಿ. ಈ ಸಂದರ್ಭದಲ್ಲಿ ಬೆಳಗ್ಗೆ ಎದ್ದು ದರ್ಶನ್ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾಯಿದ್ರು. ಆ ವೇಳೆನೇ ಜಿಮ್ಗೆ ಹೋದಂಥ ಪೊಲೀಸರು ಅಲ್ಲಿಂದನೇ ದರ್ಶನನ್ನು ಅರೆಸ್ಟ್ ಮಾಡಿ ಕರ್ಕೊಂಬರ್ತಾರೆ. ಇದು ದರ್ಶನ್ ಫ್ಯಾನ್ಸ್ಗೆ ಒಂದು ರೀತಿಯಲ್ಲಿ ಬರಸಿಡ್ಡಿಲಿನಂತೆ ಅಪ್ಪಳಿಸಿದಂಥ ಸುದ್ದಿಯಾಗಿತ್ತು.
ಚಿತ್ರದುರ್ಗದ ರೇಣುಕಸ್ವಾಮಿಯನ್ನು ಕರೆತಂದು ಹಿಂಸಿಸಿ ಹತ್ಯೆ ಮಾಡಿ ನಂತರ ಒಂದು ಸತ್ವ ಅಪಾರ್ಟ್ಮೆಂಟ್ನ ಬಳಿ ರಾಜಕಾಲುವೆಗೆ ಬಿಸಾಕಿ ಹೋಗಿದ್ರು ಈ ದರ್ಶನ್ ಮತ್ತು ಗ್ಯಾಂಗ್ನವರು. ಈ ರೀತಿಯಾದಂಥ ಒಂದು ಆರೋಪ ಪೊಲೀಸರು ಈ ದರ್ಶನ್ ಮತ್ತು ಗ್ಯಾಂಗ್ ಮೇಲೆ ಮಾಡಿದ್ದಾರೆ. ರೇಣುಕಸ್ವಾಮಿ ಹತ್ಯೆ ಬಳಿಕ ಕೆಲವರು ಪೊಲೀಸರಿಗೆ ಶರಣಾಗ್ತಾರೆ. ಅವರ ಮೇಲೆ ಅನುಮಾನ ಬಂದಂಥ ಕಾರಣಕ್ಕೋಸ್ಕರನೇ ಪೊಲೀಸರು ಇನ್ನಷ್ಟು ಅಲರ್ಟ್ ಆಗಿ ತನಿಖೆಯನ್ನು ಮಾಡಿ ಬಾಯಿ ಬಿಡಿಸಿದಂಥ ಸಂದರ್ಭದಲ್ಲಿ ಬಂದಂಥ ಹೆಸರೇ ದರ್ಶನ್ ಮತ್ತು ಪವಿತ್ರ ಗೌಡ ಇನ್ನುಳಿದವ್ರದ್ದು. ಹೀಗೆ ಒಬ್ಬರ ಹಿಂಬರಂತೆ ಒಬ್ಬರಾದ್ಮೇಲೆ ಒಬ್ಬರು ಅಂತ ಹೇಳಿ ಬರೋಬ್ಬರಿ 17 ಮಂದಿಯನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಪಟ್ಟಣಗೆರೆ ಶೆಡ್ನ ಸುತ್ತಮುತ್ತಲಿನ CCTV ಫುಟೇಜ್ಗಳನ್ನು ಪ್ರಕರಣಕ್ಕೆ ಸಾಕ್ಷಿಯಾಗಿ ತೆಗೆದುಕೊಳ್ತಾರೆ. ನಟ ದರ್ಶನ್ ಕಾರು ಸಂಚಾರವಾಗಿದ್ದನ್ನು ಕೂಡ ಸೆರೆ ಹಿಡಿತಾರೆ. ಅದನ್ನು ಕೂಡ ಪತ್ತೆ ಹಚ್ಚಿದ್ದಾರೆ. ದರ್ಶನ್ ಬಂಧನ ಇಡೀ ಜೀವನದಲ್ಲಿ ಕಪ್ಪು ಚುಕ್ಕೆಯಾಗಿ ಬದಲಾಗಿ ಹೋಯಿತು. ಬಳಿಕ ಕೆಲವು ಹಳೆಯ ಹಲ್ಲೆ ಇನ್ನಿತರ ಬೆದರಿಕೆ ಪ್ರಕರಣಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದವು. ರೇಣುಕಸ್ವಾಮಿ ಪ್ರಕರಣದ ವಿಚಾರಣೆ ಸಮಯದಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಇದ್ರು. ಅಲ್ಲಿಂದ ಕೆಲವೊಂದಷ್ಟು ಸಹಚರರು, ಅಂದರೆ ಅಲ್ಲಿದ್ದಂತಹ ಮುಂಚೆ ಹೋಗಿದ್ದಂತಹ ಒಂದಷ್ಟು ರೌಡಿ ಶೀಟರ್ಗಳು, ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಕೆಲವು ರೌಡಿ ಶೀಟರ್ಗಳ ಜೊತೆಗೆ ದರ್ಶನ್ ಆರಾಮಾಗಿ ಕೂತ್ಕೊಂಡು ರಾಜಾತಿಥ್ಯದ ರೀತಿಯಲ್ಲಿ ಟೀ ಕುಡ್ಕೊಂಡು, ಸಿಗರೇಟ್ ಸೇದ್ಕೊಂಡು, ವಿಡಿಯೋ ಕಾಲ್ ಮಾಡಿಕೊಂಡು ಎಂಜಾಯ್ ಮಾಡ್ತಿರುವಂಥ ದೃಶ್ಯ ವೈರಲ್ ಆಗಿತ್ತು. ಇದಾದ ಬಳಿಕ ಊಟ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ದರ್ಶನ್ ಜೈಲಿನಲ್ಲಿ ಸುಳ್ಳು ಹೇಳಿದ್ದಾರೆ ಅನ್ನೋದು ಗೊತ್ತಾಯಿತು. ಇತ್ತ ಡಿ ಬಾಸ್ ಕೆಲವು ಅಭಿಮಾನಿಗಳು ಬಾಯಿಗೆ ಹಿಡಿತವಿಲ್ಲದೆ ಮಾತನಾಡಿದರು. ಬಹಿರಂಗವಾಗಿ ಆಕ್ರೋಶ, ಬೆದರಿಕೆ ಇವೆಲ್ಲದೂ ಕೂಡ ಆಯಿತು. ನಂತರ ದರ್ಶನ್ಗೆ ಬೇಲ್ ಕೂಡ ಸಿಗೋದಕ್ಕೆ ತಡವಾಯಿತು. ಇದರ ನಂತರ ಬೆಂಗಳೂರು ಸೆಂಟ್ರಲ್ ಜೈಲಿನಿಂದ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಬಳ್ಳಾರಿಯಿಂದ ದರ್ಶನ್ ನಿರಂತರವಾದಂತಹ ಒಂದು ನರಕಯಾತನೆಯನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಪವಿತ್ರ ಗೌಡ ಬೆಂಗಳೂರಿನ ಜೈಲಿನಲ್ಲಿ ಉಳಿದ್ರೆ ಕೆಲವರನ್ನು ಬೆಳಗಾವಿ, ರಾಜ್ಯದ ಇತರ ಜೈಲುಗಳಿಗೆ ಇನ್ನುಳಿದ ಆರೋಪಿಗಳನ್ನು ಶಿಫ್ಟ್ ಮಾಡ್ತಾರೆ. ನಟ ದರ್ಶನ್ಗೆ ಬೆನ್ನು ನೋವು ವಿಪರೀತವಾಗಿ ಹೆಚ್ಚಾಯಿತು. ಬಳ್ಳಾರಿ ಜೈಲಲ್ಲಿ ಪೊಲೀಸ್ ಸಿಬ್ಬಂದಿ ಟಿವಿ, ಪುಸ್ತಕ ಇನ್ನಿತರ ಸೌಲಭ್ಯಗಳನ್ನು ಮಾಡಿಕೊಟ್ಟು ಕೂಡ ಚಿಕಿತ್ಸೆಗೆ ಒಪ್ಪಿರಲಿಲ್ಲ. ನಂತರ ಪತ್ನಿ ವಿಜಯಲಕ್ಷ್ಮಿಯವರ ಮಾತಿಗೆ ಒಪ್ಪಿ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಒಪ್ತಾರೆ ದರ್ಶನ್ಗೆ ಜಾಮೀನು ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಮತ್ತು ದಿನಕರ್ ತೂಗುದೀಪ್ ಹಗಲು ರಾತ್ರಿ ಶ್ರಮವನ್ನು ಹಾಕ್ತಾರೆ. ಕಂಡ ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ವಿಜಯಲಕ್ಷ್ಮಿ ಹರಕೆಯನ್ನು ಹೊಲ್ತಾರೆ. ಡಿ ಬಾಸ್ ಅಭಿಮಾನಿಗಳ ಪಾಲಿಗೆ ಅತ್ತಿಗೆ ಹಾಕ್ತಾರೆ. ನಂತರ ಬೆನ್ನು ನೋವಿನ ಚಿಕಿತ್ಸೆಗೆ ಅಂತ ಹೇಳಿ ಕೋರ್ಟ್ 6 ವಾರಗಳ ಜಾಮೀನನ್ನು ಕೊಡ್ತು. ಅಕ್ಟೋಬರ್ 30ರಂದು ನಟ ದರ್ಶನ್ ಬಳ್ಳಾರಿ ಜೈಲಿನಿಂದ ಬಿಡುಗಡೆ ಆದರು. ಅಲ್ಲಿಂದ ಬಂದು ಬೆಂಗಳೂರಿನ ಕೆಂಗೇರಿಯ ಆಸ್ಪತ್ರೆಗೆ ದರ್ಶನ್ ದಾಖಲಾದರು. ಡಿಸೆಂಬರ್ ತಿಂಗಳಲ್ಲಿ 13ರಂದು ಹೈಕೋರ್ಟ್ ಇದೇ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳಿಗೆ ಜಾಮೀನನ್ನು ನೀಡಿ ಆದೇಶವನ್ನು ಹೊರಡಿಸುತ್ತೆ. ಅಲ್ಲಿಗೆ ಸುಮಾರು 6 ತಿಂಗಳ ಕಾಲ ದರ್ಶನ್ ಜೈಲು ವಾಸ ಅನುಭವಿಸಿ ನಂತರ ಜಾಮೀನನ್ನು ಪಡೆದಂತಾಗುತ್ತೆ. ನಂತರ ಎಲ್ಲ ಆರೋಪಿಗಳು ಕೂಡ ಜಾಮೀನನ್ನು ಪಡೀತಾರೆ. ದರ್ಶನ್ಗೆ ನೀಡಿದಂಥ ಜಾಮೀನನ್ನು ರದ್ದುಗೊಳಿಸುವಂತೆ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಕರ್ನಾಟಕ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದು ಇನ್ನೂ ಕೂಡ ವಿಚಾರಣೆಯ ಹಂತದಲ್ಲಿದೆ. ಡೇಟ್ ಮುಂದೂಡಿಕೆ ಆಗ್ತಾನೆ ಇದೆ. ಜೈಲಿಂದ ಬಿಡುಗಡೆ ಆದ ಬಳಿಕ ಕೇರಳದ ಪ್ರಸಿದ್ಧ ದೇವಾಲಯಕ್ಕೆ ಹೋಗಿ ಬಂದಂಥ ದರ್ಶನ್ ದಂಪತಿ ದೇವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಸದ್ಯ ನಟ ದರ್ಶನ್ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಮತ್ತೊಂದು ಕಡೆ ಬೆನ್ನು ನೋವಿನ ಆಪರೇಷನ್ ಮಾಡಿಸ್ಬೇಕಂತಲೂ ಕೂಡ ಒದ್ದಾಡ್ತಿದ್ದಾರೆ. ಆ ನೋವಿನ ನಡುವೆ ಹೇಗೆ ಈ ಡೆವಿಲ್ ಸಿನಿಮಾದ ಶೂಟಿಂಗನ್ನು ಮುಗಿಸಿಕೊಟ್ಟಿದ್ದಾರೋ ಆ ದೇವರಿಗೆ ಗೊತ್ತು. ವಾಟೆವರ್, ದರ್ಶನ್ ಇವತ್ತಿಗೆ ಈ ಸ್ಥಿತಿಯಲ್ಲಿ ಇರೋದಕ್ಕೆ ಪ್ರಮುಖವಾದಂಥ ಕಾರಣ ಇವೆಲ್ಲದೂ ಕೂಡ. ಆದರೆ ಮತ್ತೊಂದು ಕಡೆ ದರ್ಶನ್ ಅವರನ್ನು ಇವತ್ತಿಗೂ ಕೂಡ ಅವರ ಫ್ಯಾನ್ಸ್ ಪ್ರೀತಿಸ್ತಿರುವಂಥ ಪರಿಯನ್ನು ನೋಡಿದ್ರೆ ದರ್ಶನ್ ಪಾಪ್ಯುಲಾರಿಟಿ ಕಿಂಚಿತ್ತೂ ಕೂಡ ಕಡಿಮೆ ಆಗಿಲ್ಲ ಅನ್ನೋದು ಸತ್ಯ. ಇನ್ನು ದರ್ಶನ್ಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಸತ್ಯಗಳು ಕೂಡ ಗೊತ್ತಾಗಿದ್ದಾವೆ. ಯಾರು ತಮ್ಮವರಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಜೊತೆಗೆ ಮುಂದೇನು ಮಾಡಬೇಕು ಅನ್ನುವಂತಹ ಚಿಂತನೆಯಲ್ಲಿ ದರ್ಶನ್ ಇದ್ದಾರೆ. ಧನ್ವೀರ್ ನಟನೆಯ ವಾಮನ ಸಿನಿಮಾದ ಥಿಯೇಟರ್ನಲ್ಲಿ ವೀಕ್ಷಿಸಿದಂಥ ದರ್ಶನ್ ನಂತರ ಬೇರೆಯದೇ ರೀತಿಯಾದಂಥ ಬದುಕನ್ನು ಲೀಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲವನ್ನು ಕೂಡ ಅವಾಯ್ಡ್ ಮಾಡ್ತಾ ಬರ್ತಾರೆ. ಎಲ್ಲರನ್ನು ಕೂಡ ಅವಾಯ್ಡ್ ಮಾಡ್ತಾ ಬರ್ತಾರೆ. ಯಾರು ಬೇಕೋ ಅವರನ್ನು ಮಾತ್ರ ಹತ್ತಿರ ಸೇರಿಸ್ತಿದ್ದಾರೆ, ಯಾರು ಬೇಡ ಅವರನ್ನು ದೂರ ಇಡ್ತಿದ್ದಾರೆ. ಪವಿತ್ರ ಗೌಡನಿಂದನೂ ಕೂಡ ವಿಜಯಲಕ್ಷ್ಮಿ ಕಂಡೀಷನ್ ಪ್ರಕಾರನೇ ದೂರ ಇಟ್ಬಿಟ್ಟಿದ್ದಾರೆ. ಹೀಗಾಗಿ ದರ್ಶನ್ ಈಗ ಹೊಸ ಬದುಕನ್ನು ನಡೆಸ್ತಾ ಇದ್ದಾರೆ. 2025 ದರ್ಶನ್ ಪಾಲ್ಗೆ ಒಂದು ರೀತಿಯಲ್ಲಿ ಮರುಜನ್ಮವನ್ನು ಕೊಟ್ಟಂಥ ವರ್ಷ ಅಂತಲೇ ಹೇಳ್ಬೋದು. ಇದನ್ನು ದರ್ಶನ್ ಉಳಿಸ್ಕೊಳ್ತಾರೋ ಬೆಳೆಸ್ಕೊಂಡು ಹೋಗ್ತಾರೋ ಕಾದು ನೋಡಬೇಕು. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ದರ್ಶನ್ ಇವತ್ತಿನ ಬದುಕಿನ ಬಗ್ಗೆ, ದರ್ಶನ್ ಬದುಕು ಬದಲಾಗಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.